how much we will get 7. Okay, next 80 minus 81, 80 minus 81, it is minus 1 alva, minus 1. Next 90 minus 101, 90 minus 101, that is minus 11, minus 11. Next 100 minus 123, 100 minus 123, it will be equal to what? Minus 23, minus 23. ಸೊ ಇಲ್ಲಿ ನೋಡಿ ಯಾವ ಥರ ಕಂಡುಹಿಡಿದ್ರಿ ನೀವು ಇಲ್ಲಿ ಪ್ರಾಫಿಟ್ನ ಅಂದರೆ, ಸೊ ಪ್ರಾಫಿಟ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಬೈ ಯೂಸಿಂಗ್ ದ ಫಾರ್ಮುಲಾ ಟಿ ಆರ್ ಮೈನಸ್ ಟಿ ಸಿ. ಪೈ ಇಸ್ ಟಿ ಆರ್ ಮೈನಸ್ ಟಿ ಸಿ ಅಲ್ವಾ. ಟೋಟಲ್ ರೆವೆನ್ಯೂ ವ್ಯಾಲ್ಯೂ ನಾವು ಡಿಟರ್ಮೈನ್ ಮಾಡ್ಕೊಂಡ್ವಿ, ಕಂಡುಹಿಡಿದ್ವಿ. ಸೊ ಆ ವ್ಯಾಲ್ಯೂಸ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ವಿ, ಟಿ ಆರ್ ಮತ್ತು ಟಿ ಸಿ ವ್ಯಾಲ್ಯೂ. ಅವಾಗ ನಮ್ಗೇನು ಸಿಕ್ಕಿದೆ ಇಲ್ಲಿ ಅಂದರೆ ಟೋಟಲ್ ರೆವೆನ್ಯೂ ಮೈನಸ್ ಟೋಟಲ್ ಕಾಸ್ಟ್ ಮಾಡಿದಾಗ ಪ್ರಾಫಿಟ್ ವ್ಯಾಲ್ಯೂ ಸಿಗ್ತಾ ಇದೆ. ಓಕೆ, ಸೊ ಅಪ್ ಟು ದ ಸೆಕೆಂಡ್ ಯೂನಿಟ್ ಆಫ್ ಔಟ್ಪುಟ್ ಸೋಲ್ಡ್, ಸೆಕೆಂಡ್ ಯೂನಿಟ್ ಆಫ್ ಔಟ್ಪುಟ್ ಸೇಲ್ ಮಾಡೋ ತನಕ ಕಂಪನಿಗೆ ಲಾಸ್ ಆಗ್ತಾ ಇದೆ. ಲಾಸ್ ಹೆಂಗೆ ಗೊತ್ತಾಯ್ತು ನಿಮಗೆ? ನೆಗೆಟಿವ್ ಸೈನ್. ಸೊ ದಟ್ ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ವಾಟ್? ಕಂಪನಿ ಈಸ್ ಇನ್ಕರಿಂಗ್ ಲಾಸ್, ದೆರ್ ಇಸ್ ನೋ ಪ್ರಾಫಿಟ್ ಅಂತ. ಓಕೆ, ಸೊ ನೆಕ್ಸ್ಟು ಥರ್ಡ್ ಯೂನಿಟ್ ಆಫ್ ಔಟ್ಪುಟ್ನ ಸೇಲ್ ಮಾಡ್ತಿರ್ಬೇಕಾದ್ರೆ ಏನಾಗ್ತಿದೆ ಫರ್ಮಿಗೆ ಅಂದರೆ ಪ್ರಾಫಿಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಥರ್ಡ್ ಯೂನಿಟ್ ಸೇಲ್ ಮಾಡಿದಾಗ ಏನಾಗಿದೆ ಅಂದರೆ ₹3 is a profit earned by the company. ನೆಕ್ಸ್ಟ್ ಫೋರ್ತ್ ಯೂನಿಟ್ ಆಫ್ ಔಟ್ಪುಟ್ ಸೇಲ್ ಮಾಡಿದಾಗ ₹9 ಬಂದಿದೆ ಅಲ್ವಾ. ನೆಕ್ಸ್ಟ್ ಫಿಫ್ತ್ ಯೂನಿಟ್ ಸೇಲ್ ಮಾಡಿದಾಗ ₹12 ಆಫ್ ಪ್ರಾಫಿಟ್ ಇಟ್ ಹ್ಯಾಸ್ ಅರ್ನ್ಡ್. ದೆನ್ ಸಿಕ್ಸ್ತ್ ಯೂನಿಟ್ ಸೇಲ್ ಮಾಡಿದಾಗ ₹11 ಆಫ್ ಪ್ರಾಫಿಟ್ ದ ಕಂಪನಿ ಹ್ಯಾಸ್ ಅರ್ನ್ಡ್. ದೆನ್ ಸೆವೆಂತ್ ಯೂನಿಟ್ ಆಫ್ ಔಟ್ಪುಟ್ನ ಸೇಲ್ ಮಾಡಿದಾಗ ಏನಾಗ್ತಿದೆ ಅಂದರೆ ₹7 ಇಸ್ ಅ ಪ್ರಾಫಿಟ್ ಅರ್ನ್ಡ್. ನೆಕ್ಸ್ಟ್ ಏಯ್ತ್ ಯೂನಿಟ್ ಆಫ್ ಔಟ್ಪುಟ್ನ ಸೇಲ್ ಮಾಡ್ತಿದ್ದೀರಾ ಅಂದರೆ ಅಲ್ಲೇನಾಗ್ತಿದೆ ಅಂದರೆ ದ ಕಂಪನಿ ಈಸ್ ಅರ್ನಿಂಗ್ ಲಾಸ್, ಇಟ್ ಈಸ್ ಇನ್ಕರಿಂಗ್ ಲಾಸ್, ಇಟ್ಸ್ ನಾಟ್ ಅರ್ನಿಂಗ್, ಇಟ್ ಈಸ್ ಇನ್ಕರಿಂಗ್ ಲಾಸ್, ಲಾಸ್ ಆಗ್ತಾ ಇದೆ. ಇಟ್ಸ್ ನಾಟ್ ಅರ್ನಿಂಗ್ ಎನಿ ಪ್ರಾಫಿಟ್, ಏನು ಪ್ರಾಫಿಟ್ ಲಾಭ ಗಳಿಸ್ತಿಲ್ಲ, ಅದು ಲಾಸ್ ಆಗ್ತಾ ಇದೆ ಅಲ್ವಾ, ನಷ್ಟ ಆಗ್ತಾ ಇದೆ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ನೆಕ್ಸ್ಟ್ ನೈನ್ತ್ ಯೂನಿಟ್ ಆಫ್ ಔಟ್ಪುಟ್ ನೋಡಿ ಏನಾಗಿದೆ ಅಲ್ಲಿ -11, ಅಂದರೆ ಇಯರ್ ಆಲ್ಸೋ ದ ಫರ್ಮ್ ಇಸ್ ನಾಟ್ ಗೆಟಿಂಗ್ ಪ್ರಾಫಿಟ್, ಇಟ್ ಈಸ್ ಇನ್ಕರಿಂಗ್ loss. Next, by selling 10th unit of output, that is after the firm has sold out a 10 unit of output, quantity of output, then the firm is incurring what? -23. Again here also the firm is getting loss, isn't it? So ಹಾಗಾದ್ರೆ ನಮಗೆ ಇಲ್ಲಿ ಕ್ವೆಶ್ಚನ್ ನೋಡಿ, ಸೆಕೆಂಡ್ ಪಾರ್ಟ್ ಆಫ್ ದ ಕ್ವೆಶ್ಚನ್ ಏನು ಕೇಳಿದ್ದಾರೆ? ಫೈಂಡ್ ದ ಪ್ರಾಫಿಟ್ ಮ್ಯಾಕ್ಸಿಮೈಸಿಂಗ್ ಲೆವೆಲ್ ಆಫ್ ಔಟ್ಪುಟ್. ಪ್ರಾಫಿಟ್ ಏನೋ ಬಂದಿದೆ ಅಲ್ವಾ, ಪ್ರಾಫಿಟ್ ಎಲ್ಲೆಲ್ಲಿ ಬಂದಿದೆ ಹೇಳಿ? ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್, ಸೆವೆಂತ್ ಯೂನಿಟ್ ಆಫ್ ಔಟ್ಪುಟ್ ಸೇಲ್ ಆದಾಗ ಬಂದಿದೆ. ಅದರಲ್ಲಿ ಎಷ್ಟು ಔಟ್ಪುಟ್ ಸೇಲ್ ಮಾಡಿದಾಗ ಎಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಸಿಕ್ಕಿದೆ ಕಂಪನಿಗೆ ಅಂದರೆ ಇಲ್ಲಿ ನಾವು ನೋಡ್ಕೋಬೇಕು. ವಿಚ್ ಈಸ್ ಅ ಬಿಗ್ ವ್ಯಾಲ್ಯೂ? ₹3, ₹9, ₹12, ₹11, $7. ಸೊ ಯಾವ್ದು ಹೇಳಿ? ಇಟ್ ಈಸ್ ₹12. ಸೊ ಕರಸ್ಪಾಂಡಿಂಗ್ ಔಟ್ಪುಟ್ ಲೆವೆಲ್ ಏನಿದೆ ನೋಡ್ಕೊಳ್ಳಿ, ಎಷ್ಟಿದೆ? ಇಟ್ ಈಸ್ 5th ಯೂನಿಟ್ ಆಫ್ ಔಟ್ಪುಟ್ ಅಲ್ವಾ. ಸೊ ಬೈ ಸೆಲ್ಲಿಂಗ್ 5th ಯೂನಿಟ್ or 5 units of output, the firm is earning maximum profit. Okay, so firmige maximum profit ಯಾವಾಗ ಬರ್ತಿದೆ ಅಂದರೆ 5 units of quantity ಸೇಲ್ ಮಾಡಿದಾಗ ಮ್ಯಾಕ್ಸಿಮಮ್ ಪ್ರಾಫಿಟ್ ಬರ್ತಿದೆ. ಓಕೆ, ಸೊ ಏನು ಬರೀತೀರಾ ಅಲ್ಲಿ ಅಂದರೆ ಪ್ರಾಫಿಟ್ ಮ್ಯಾಕ್ಸಿಮಮ್ ಔಟ್ಪುಟ್ ಇಲ್ಲಿ ಕೆಳಗಡೆ ಬರೀಬೇಕು ಕನ್ಕ್ಲೂಷನು. ಬಿಲೋ ದಿಸ್ ಯು ಕ್ಯಾನ್ ರೈಟ್ ಡೌನ್ ಪ್ರಾಫಿಟ್ ಮ್ಯಾಕ್ಸಿಮೈಸಿಂಗ್ ಔಟ್ಪುಟ್ ಅಂದ್ರೇನು? ಪ್ರಾಫಿಟ್ ಮ್ಯಾಕ್ಸಿಮೈಸಿಂಗ್ ಔಟ್ಪುಟ್ ಈಸ್ where the difference
between what? TR and TC is greater. Alva? Athwa difference between TR and TC is maximum. Difference between total revenue. Okay? That is total revenue is TR and total cost. Total cost andre ಏನಂತ ಬರಿಬಹುದು? TC is maximum. ಅಲ್ವಾ? ಸೊ ಹಾಗಾದರೆ ಎಷ್ಟು ಔಟ್ಪುಟ್ ಸೇಲ್ ಆದಾಗ ನಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಸಿಗ್ತಿದೆ ಫರ್ಮಿಗೆ ಅಂದರೆ, ಸೊ ವಿ ಕ್ಯಾನ್ ಸೇ ದ್ಯಾಟ್ ಬೈ selling 5 units of quantity of output by selling 5 units of, ಹೆಂಗೆ ಗೊತ್ತಾಯ್ತು 5 ಅಂದರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ವ್ಯಾಲ್ಯೂ ಎಲ್ಲಿದೆ ಹೇಳಿ? 12 ಇದೆ. ಸೊ ಕರೆಸ್ಪಾಂಡಿಂಗ್ ಕ್ಯೂ ವ್ಯಾಲ್ಯೂ ಚೆಕ್ ಮಾಡ್ಕೊಳ್ಳಿ, ಎಷ್ಟಿದೆ? 5 ಇದೆ, ಹೌದಾ? ಸೊ 12 ಮ್ಯಾಕ್ಸಿಮಮ್ ಪ್ರಾಫಿಟ್ 12, ಹಾಗಾದ್ರೆ ಕರೆಸ್ಪಾಂಡಿಂಗ್ ಕ್ಯೂ ವ್ಯಾಲ್ಯೂ ಎಷ್ಟು? 5. ಸೊ ಹಾಗಾದ್ರೆ ಇಲ್ಲೇನು ಬರೀತಿದ್ದೀರಾ? ಬೈ ಸೆಲ್ಲಿಂಗ್ 5 ಯೂನಿಟ್ಸ್ ಆಫ್ ಕ್ವಾಂಟಿಟಿ ಆಫ್ ಔಟ್ಪುಟ್, ಓಕೆ, ದ firm can get maximum profit of rupees 12. Okay, this is the conclusion we can write. Understood? So we have came across 2 problems. That is, the first problem was what? They have given the quantity sold, number of units of output sold and total revenue value and total cost value, isn't it? And there they have asked the value of profit that what we have to determine. Profit ಎಷ್ಟು ಬರುತ್ತೆ ಅನ್ನೋದನ್ನ ನಮಗಲ್ಲಿ ಕಂಡುಹಿಡಿಯಲಿಕ್ಕೆ ಹೇಳಿದರು. ಸೊ ಪ್ರಾಫಿಟ್ ಯಾವ ರೀತಿ ಕಂಡುಹಿಡಿದ್ರಿ ನೀವಲ್ಲಿ ಅಂದರೆ, ಪ್ರಾಫಿಟ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಬೈ ಯೂಸಿಂಗ್ ದ ಫಾರ್ಮುಲಾ pi is equal to TR minus TC ಅಲ್ವಾ? ಸೊ ಡಿಫ್ರೆಂಟ್ ವ್ಯಾಲ್ಯೂ ಆಫ್ ಕ್ಯೂ ಬಂದಾಗ ಟಿ ಆರ್ ಕೂಡ ಏನಾಗ್ತಾ ಹೋಗುತ್ತೆ? ಚೇಂಜ್ ಆಗಿರುತ್ತೆ. ಟೋಟಲ್ ಕಾಸ್ಟ್ ಕೂಡ ಚೇಂಜ್ ಇರುತ್ತೆ. ಸೊ ಹಾಗಾದರೆ ಪ್ರಾಫಿಟ್ ಕೂಡ ಏನಾಗ್ತಾ ಹೋಗುತ್ತೆ? ಅಲ್ಲಿ ಡಿಫ್ರೆಂಟಾಗಿ ಬರುತ್ತೆ ಅಲ್ವಾ? ಸೊ ಯಾವಾಗ ಟಿ ಆರ್ ವ್ಯಾಲ್ಯೂ ಜಾಸ್ತಿ ಇರುತ್ತೋ, ಟಿ ಸಿ ಟೋಟಲ್ ರೆವೆನ್ಯೂ ಕಾಸ್ಟ್, ಟೋಟಲ್ ರೆವೆನ್ಯೂ ವ್ಯಾಲ್ಯೂ ಇಸ್ ಗ್ರೇಟರ್ ದ್ಯಾನ್ ಟೋಟಲ್ ಕಾಸ್ಟ್ ಮೀನ್ಸ್ ದೆನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಪ್ರಾಫಿಟ್. If suppose TC is greater than TR, or we can say that if TR is less than TC, total cost ಗಿಂತ total revenue ಕಡಿಮೆ ಆಯಿತು ಅಂದರೆ ಅವಾಗ ಪ್ರಾಫಿಟ್ ಬರೋದಿಲ್ಲ. ಸೊ ನಾವು ಕ್ಯಾಲ್ಕುಲೇಟ್ ಮಾಡಿದಾಗಲ್ಲ ನಮಗೆ ಕೆಲವೊಂದು ಕಡೆ ನೆಗೆಟಿವ್ ಸೈನ್ಸ್ ಬಂದಿದೆ ಅಲ್ವಾ? ಸೊ ನೆಗೆಟಿವ್ ಸೈನ್ ಏನು ಹೇಳ್ತಿದೆ ಅಲ್ಲಿ? ಕಂಪನಿ ಆರ್ ಅ ಫರ್ಮ್ ಇಸ್ ನಾಟ್ ಗೆಟಿಂಗ್ ಪ್ರಾಫಿಟ್ ಅಂತ ಅರ್ಥ. ಓಕೆ, ಇಟ್ ಈಸ್ ಇನ್ಕರಿಂಗ್ ಲಾಸ್ ಅಂತ. ಸೊ ಅಲ್ಲಿ ನೀವು ಏನು ಮಾಡಿದ್ರಿ? ಪ್ರಾಫಿಟ್ನ ಟಿ ಆರ್ ಮೈನಸ್ ಟಿ ಸಿ, ಟಿ ಆರ್ ಟಿ ಸಿ ವ್ಯಾಲ್ಯೂ ಕೊಟ್ಟಿದ್ರು, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಪ್ರಾಫಿಟ್ನ ಕಂಡುಹಿಡಿದ್ರಿ ಅಲ್ವಾ? ಅದಾದಮೇಲೆ ಇನ್ನೊಂದಲ್ಲಿ ಏನು ಕೇಳಿದರು ಅಂದರೆ ಫೈಂಡ್ ದ ಮಾರ್ಕೆಟ್ ಪ್ರೈಸ್ ಆಫ್ ಅ ಗೂಡ್ ಅಂತ ಕೂಡ ಕೊಟ್ಟಿದ್ರು ಅಲ್ವಾ? ಸೊ ಮಾರ್ಕೆಟ್ ಪ್ರೈಸ್ ಆಫ್ ಅ ಗೂಡ್ ಯಾವ ರೀತಿ ಕಂಡುಹಿಡಿದ್ವಿ? ನಮಗೆ ಗೊತ್ತಿದೆ, ಟೋಟಲ್ ರೆವೆನ್ಯೂ ಇಸ್ ಈಕ್ವಲ್ ಟು ಪ್ರೈಸ್ ಇಂಟು ಕ್ವಾಂಟಿಟಿ ಅಲ್ವಾ? ಟೋಟಲ್ ರೆವೆನ್ಯೂ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಅ ಮಾರ್ಕೆಟ್ ಪ್ರೈಸ್ ಆಫ್ ಅ ಗೂಡ್ ಮಲ್ಟಿಪ್ಲೈಡ್ ಬೈ ದ ಕ್ವಾಂಟಿಟಿ ಸೋಲ್ಡ್, ನಂಬರ್ ಆಫ್ ಯೂನಿಟ್ಸ್ ಆಫ್ ಔಟ್ಪುಟ್ ಸೋಲ್ಡ್. ಸೊ ಹಾಗಾಗಿ ಟಿ ಆರ್ ಇಸ್ ಈಕ್ವಲ್ ಟು ಪಿ ಇಂಟು ಕ್ಯೂ ಅಂತ ಗೊತ್ತು. ಇಲ್ಲಿ ನಮಗೆ ಪ್ರಾಬ್ಲಮಲ್ಲಿ ಟಿ ಆರ್ ಗೊತ್ತಿದೆ, ಕ್ವಾಂಟಿಟಿ ಸೋಲ್ಡ್ ಗೊತ್ತಿದೆ. ಯಾವ್ದು ಅನ್ನೋನ್ ಫ್ಯಾಕ್ಟರ್ ಇಲ್ಲಿ? ಅನ್ನೋನ್ ಕಾನ್ಸೆಪ್ಟ್ ಯಾವುದಿಲ್ಲಿ? ಪ್ರೈಸ್. ಸೊ ಪಿ ಕಂಡುಹಿಡಿಬೇಕು. ಹಾಗಾಗಿ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಟಿ ಆರ್ ಡಿವೈಡೆಡ್ ಬೈ ಕ್ಯೂ ಬರುತ್ತೆ, ದಟ್ ಈಸ್ ಈಕ್ವಲ್ ಟು ಪಿ. ಆಮೇಲೆ ನಮಗೆ ಆವ್ರೇಜ್ ರೆವೆನ್ಯೂವಲ್ಲೂ ಕೂಡ ನಮಗೆ ಕಾನ್ಸೆಪ್ಟ್ ಗೊತ್ತು. ಏನಪ್ಪ ಅಂದರೆ ಆವ್ರೇಜ್ ರೆವೆನ್ಯೂ ಇಸ್ ಡಿಫೈನ್ಡ್ ಆಸ್ ಅ ಟೋಟಲ್ ರೆವೆನ್ಯೂ ಪರ್ ಯೂನಿಟ್ ಆಫ್ ಔಟ್ಪುಟ್. ಹಾಗಾದ್ರೆ ಆವ್ರೇಜ್ ರೆವೆನ್ಯೂ ಫಾರ್ಮುಲಾ ಏನು ಗೊತ್ತಿದೆ ನಮಗೆ? ಎ ಆರ್ ಇಸ್ ಈಕ್ವಲ್ ಟು ಟಿ ಆರ್ ಬೈ ಕ್ಯೂ. ಅದೇ ನಾವು ಅಲ್ಲಿ ನಾವು ಡಿರೈವ್ ಮಾಡಿದ್ವಿ, ಎ ಆರ್ ಇಸ್ ಈಕ್ವಲ್ ಟು ಪಿ. ಸೊ ಪ್ರೈಸ್ ಕಂಡುಹಿಡಿಯಲಿಕ್ಕೂ ಕೂಡ ಏನು ಫಾರ್ಮುಲಾ? ಟಿ ಆರ್ ಬೈ ಕ್ಯೂ. ಹಾಗಾಗಿ ಪಿ ಇಸ್ ಈಕ್ವಲ್ ಟು ಎ ಆರ್ ಇಸ್ ಈಕ್ವಲ್ ಟು ಪಿ ಇಂಟು ಕ್ಯೂ ಅಂತ ಬರ್ಕೊಂಡ್ರಿ ಅಲ್ವಾ? ಸಾರಿ, ಎ ಆರ್ ಇಸ್ ಈಕ್ವಲ್ ಟು ಪಿ ಇಸ್ ಈಕ್ವಲ್ ಟು ವಾಟ್? ಟಿ ಆರ್ ಡಿವೈಡೆಡ್ ಬೈ ಕ್ಯೂ. ಸೊ ಯು ಆರ್ ಡಿಟರ್ಮೈನಿಂಗ್ ಪಿ ವ್ಯಾಲ್ಯೂ ಬೈ ಯೂಸಿಂಗ್ ದ ಫಾರ್ಮುಲಾ ಟಿ ಆರ್ ಡಿವೈಡೆಡ್ ಬೈ ಕ್ಯೂ. ಅವಾಗ ನಿಮಗೆ ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್
ಏನು ಡಿಫ್ರೆಂಟ್ ಬಂತ ಸೇಮ್ ಬರುತ್ತೆ. ಸೇಮ್ ವ್ಯಾಲ್ಯೂ ಆಫ್ ಪ್ರೈಸ್ ಬಂದಿದೆ ನೋಡಿ, ಮಾರ್ಕೆಟ್ ಪ್ರೈಸಲ್ಲಿ ಎಷ್ಟು ಬಂತು ₹5 ಬರ್ತಾ ಹೋಗ್ತು ಅಲ್ವಾ. ಸೊ ಟಿ ಆರ್ ಮತ್ತು ಕ್ಯೂ ವ್ಯಾಲ್ಯೂನ ಯೂಸ್ ಮಾಡಿಕೊಂಡು ಫಾರ್ಮುಲಾ ಟಿ ಆರ್ ಡಿವೈಡೆಡ್ ಬೈ ಕ್ಯೂನ ಯೂಸ್ ಮಾಡಿಕೊಂಡು ಮಾರ್ಕೆಟ್ ಪ್ರೈಸ್ ವ್ಯಾಲ್ಯೂನ ಕಂಡುಹಿಡಿದ್ವಿ ಅಲ್ವಾ. ಅದಾದ ನಂತರ ನೆಕ್ಸ್ಟ್ ಈ ಪ್ರಾಬ್ಲಮಲ್ಲಿ ನೋಡಿದ್ರೆ ನಿಮಗೆ ಟೋಟಲ್ ಕಾಸ್ಟ್ ಕೊಟ್ಟಿದ್ರು, ಕ್ವಾಂಟಿಟಿ ಆಫ್ ಔಟ್ಪುಟ್, ನಂಬರ್ ಆಫ್ ಯೂನಿಟ್ ಆಫ್ ಔಟ್ಪುಟ್ ಸೋಲ್ಡ್ ಕೊಟ್ಟಿದ್ದಾರೆ, ಮತ್ತು ಟೋಟಲ್ ಕಾಸ್ಟ್ ಕೊಟ್ಟಿದ್ದಾರೆ. ಇಲ್ಲೇನು ಕೇಳ್ತಿದ್ದಾರೆ ನಮಗೆ ಅಂದರೆ ಪ್ರಾಫಿಟ್ ಕಂಡುಹಿಡಿಲಿಕ್ಕೆ ಕೇಳಿದ್ದಾರೆ, ಮತ್ತು ಜೊತೆಗೆ ಪ್ರಾಫಿಟ್ ಮ್ಯಾಕ್ಸಿಮೈಸಿಂಗ್ ಲೆವೆಲ್ ಆಫ್ ಔಟ್ಪುಟ್ ಅಂದರೆ ಎಷ್ಟು ಔಟ್ಪುಟ್ ಸೇಲ್ ಮಾಡಿದ ನಿಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಸಿಗ್ತಾ ಇದೆ ಫರ್ಮಿಗೆ ಅಂತ ಕ್ವೆಶನ್ ಇಲ್ಲಿ ಅಲ್ವಾ. ಸೊ ನೀವು ಡೈರೆಕ್ಟಾಗಿ ಇದಾದ ತಕ್ಷಣ ಟಿ ಸಿ ಆದ ತಕ್ಷಣ ಪೈ ಅಂತ ಫಾರ್ಮುಲಾ ಪ್ರಾಫಿಟಿಂದ ಹಾಕೋ ಹೋಗಿಲ್ಲ, ಯಾಕಂದರೆ ನಮಗೆ ಪ್ರಾಫಿಟ್ ಕಂಡುಹಿಡಿಲಿಕ್ಕೆ ಏನು ಬೇಕು ಹೇಳಿ, ಟಿ ಆರ್ ಮತ್ತು ಟಿ ಸಿ ಟೋಟಲ್ ರೆವೆನ್ಯೂ ಮತ್ತು ಟೋಟಲ್ ಕಾಸ್ಟ್ ವ್ಯಾಲ್ಯೂ ಬೇಕಾಗತ್ತೆ ಅಲ್ವಾ. ಸೊ ಬೈ ಟೇಕಿಂಗ್ ದ ಡಿಫ್ರೆನ್ಸ್ ಆಫ್ ಟಿ ಆರ್ ಆ್ಯಂಡ್ ಟಿ ಸಿ ಐ ಕ್ಯಾನ್ ಡಿಟರ್ಮೈನ್ ವಾಟ್ ಪ್ರಾಫಿಟ್ ವ್ಯಾಲ್ಯೂ ಅಲ್ವಾ. ಸೊ ಪೈ ವ್ಯಾಲ್ಯೂನ ಡಿಟರ್ಮೈನ್ ಮಾಡ್ಬೋದು. ಇಲ್ಲಿ ನಮಗೆ ಇನ್ನೊಂದು ಡಾಟಾ ಪ್ರೈಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಮಾರ್ಕೆಟ್ ಪ್ರೈಸ್ ಆಫ್ ದ ಗುಡ್ ಎಷ್ಟಂತೆ ₹10. ಸೊ ಹಾಗಾಗಿ ನಾನು ಇಲ್ಲೇನು ಮಾಡಿದೆ, ಟಿ ಆರ್ ಇಸ್ ಈಕ್ವಲ್ ಟು ಪಿ ಇಂಟು ಕ್ಯೂ ಅಂದರೆ ಪ್ರೈಸ್ ಇಂಟು ಕ್ವಾಂಟಿಟಿನ ಮಲ್ಟಿಪ್ಲೈ ಮಾಡಿಕೊಂಡು ಮಾರ್ಕೆಟ್ ಪ್ರೈಸ್ ಆಫ್ ಅ ಗುಡ್ ಆ್ಯಂಡ್ ಕ್ವಾಂಟಿಟಿ ಸೋಲ್ಡ್ ಇದೆರಡು ಪ್ರಾಡಕ್ಟ್ ತೊಗೊಂಡಾಗ ನನಗೆ ಟೋಟಲ್ ರೆವೆನ್ಯೂ ವ್ಯಾಲ್ಯೂ ಬರ್ತಾ ಇದೆ. ನೆಕ್ಸ್ಟ್ ಟೋಟಲ್ ರೆವೆನ್ಯೂ ವ್ಯಾಲ್ಯೂ ಗೊತ್ತಾದರೆ ವೆರಿ ಈಸಿ ಫಾರ್ ಅಸ್ ಟು ಫೈಂಡ್ ಔಟ್ ದ ಪ್ರಾಫಿಟ್, ಯಾಕಂದ್ರೆ ಆಲ್ರೆಡಿ ಟೋಟಲ್ ಕಾಸ್ಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಪೈ ಇಸ್ ಈಕ್ವಲ್ ಟು ವಾಟ್, ಟಿ ಆರ್ ಮೈನಸ್ ಟಿ ಸಿ. ಸೊ ಟಿ ಆರ್ ವ್ಯಾಲ್ಯೂ ಗೊತ್ತಿದೆ, ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ, ಟೋಟಲ್ ಕಾಸ್ಟ್ ವ್ಯಾಲ್ಯೂ ಗೊತ್ತಿತ್ತು, ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸೊ ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ಪ್ರಾಫಿಟ್ ಬರ್ತಾ ಇತ್ತು. ಸೊ ಅಪ್ ಟು ಸೆಕೆಂಡ್ ಯೂನಿಟ್ ಆಫ್ ಪ್ರಾಡಕ್ಟ್ ಆರ್ ಔಟ್ಪುಟ್ ಸೋಲ್ಡ್. ಸೊ ಏನಾಗ್ತಿದೆ ಇಲ್ಲಿ ನೆಗೆಟಿವ್ ಸೈನ್ ಇದೆ ಅಂದರೆ ಲಾಸ್ ಆಗ್ತಾ ಇದೆ, ಫರ್ಮಿಗಿನ ಪ್ರಾಫಿಟ್ ಬಂದಿಲ್ಲ. ಥರ್ಡ್ ಯೂನಿಟ್ಟಿಂದ ಪ್ರಾಫಿಟ್ ಬರ್ತಾ ಇದೆ ಅಲ್ವಾ, ಥರ್ಡ್, ಫೋರ್ತ್, ಫಿಫ್ತ್ ನೋಡಿ ಇಲ್ಲಿ ಫೋರ್ತಲ್ಲಿ ಏನು ಅಂದರೆ 9 ಇದೆ ಅಲ್ವಾ. ಸೊ ಇಲ್ಲಿಂದ ನಮಗೆ ಪ್ರಾಫಿಟ್ ಬರ್ತಾ ಇದೆ ಫರ್ಮಿಗೆ, ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಅಲ್ವಾ. ಸೊ ಅಪ್ ಟು 8th ಯೂನಿಟ್, ನಾಟ್ 8th ಯೂನಿಟ್, 7th ಯೂನಿಟ್ ಆಫ್ ಔಟ್ಪುಟ್ ದ ಫರ್ಮ್ ಇಸ್ incurring what? Profit. It is earning profit. Then after that it is getting loss, it is incurring loss. ಸೊ ಇಲ್ಲಿ ಕ್ವೆಶನ್ ಏನಪ್ಪ ಸೆಕೆಂಡ್ ಪಾರ್ಟ್ ಅಂದರೆ ಫೈಂಡ್ ದ ಪ್ರಾಫಿಟ್ ಮ್ಯಾಕ್ಸಿಮೈಸಿಂಗ್ ಲೆವೆಲ್ ಆಫ್ ಔಟ್ಪುಟ್ ಅಂತ ಹೇಳಿದ್ದಾರೆ. ಹಾಗಾದರೆ ಯಾವುದು ಇಲ್ಲಿ ಹೈಯೆಸ್ಟ್ ಪ್ರಾಫಿಟ್ ಎಷ್ಟಿದೆ ಇಲ್ಲಿ ನಮಗೆ ಅಂದರೆ ₹12 ಇದೆ. ಸೊ ಅದು ಕರೆಸ್ಪಾಂಡಿಂಗ್ ಕ್ಯೂ ವ್ಯಾಲ್ಯೂ ನೋಡ್ಕೊಳ್ಳಿ 5 ಇದೆ. ಹಾಗಾಗಿ ನಾನೇನು ಬರೆದಿದ್ದೀನಿ ಇಲ್ಲಿ ಅಂದರೆ ಪ್ರಾಫಿಟ್ ಮ್ಯಾಕ್ಸಿಮೈಸಿಂಗ್ profit maximizing output is where the difference between total revenue and total cost is maximum ಅಲ್ವಾ, highest value ಇರಬೇಕು. ಜೊತೆಗೆ ಹಾಗಾದರೆ by selling how many unit, 5 unit of quantity of output the firm can get a maximum profit or it can maximize its profit ಅಂತ ಬರ್ತೀನಿ. Okay, so this is about today's class. I will continue in the next class. Thank you.